ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಪದ್ಯ ಗಾಂಧಿಯ ಸ್ವಗತ. ಇದರ ಮೇಲೆ ಕೇಳುವಂತಹ 5 ಮತ್ತು 15 ಅಂಕದ ಪ್ರಶ್ನೆಗಳಿಗೆ ಯಾವೆಲ್ಲ ಕೀ ಉತ್ತರಗಳನ್ನು ಬರೆಯೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡೆಯಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಕವಿತೆಯ ಪರಿಚಯವನ್ನು ಮಾಡಬೇಕಾಗತ್ತೆ. ಪರಿಚಯ 3 ವಾಕ್ಯದಲ್ಲಿ ಮಿನಿಮಮ್ ಯಾವುದೇ ಆನ್ಸರ್ ಬರೀತಾದ್ರೂ ಇರಲೇಬೇಕಾಗುತ್ತೆ. ಬರೆದವ್ರು ಯಾರು, ವಿಷಯ ವಸ್ತು ಏನು, ಯಾವ್ದ್ರ ತಿರುಳು ಅಥವಾ ಅದರದ ಆಶಯ ಏನು, ಇವು ಬರದೆ ಎಕ್ಸ್ಪ್ಲೇಷನ್ ನಾವು ಪ್ರಾರಂಭಿಸಬೇಕಾಗುತ್ತೆ. ಮೊದಲಿಗೆ ಗಾಂಧಿಯ ಸ್ವಗತ ಕವಿತೆ ಬರೆದವರು ಡಾಕ್ಟರ್ ನಿಂಗಪ್ಪ ಮುದೇನೂರು. ಬರೆದವ್ರ ಹೆಸರನ್ನ ಫಸ್ಟ್ ಪರಿಚಯ ಮಾಡ್ತೀವಿ. ಡಾಕ್ಟರ್ ನಿಂಗಪ್ಪ ಮುದೇನೂರು ಈ ಕವಿತೆಯನ್ನ ಬರೆದಿದ್ದಾರೆ. ಗಾಂಧಿಯ ಖಾಸಗಿ ಬದುಕಿನ ಒಳನೋಟ ಈ ಕವಿತೆಯ ವಿಷಯ ವಸ್ತು ಆಗಿದೆ. ಗಾಂಧೀಜಿಯವರ ವೈಯಕ್ತಿಕ ಬದುಕೇನಿದೆ, ವೈಯಕ್ತಿಕ ಜೀವನ ಏನಿದೆ, ಅವರ ವೈಯಕ್ತಿಕ ಜೀವನದಲ್ಲಿದ್ದಂತ ಅವರ ಹೆಂಡತಿ ಕಸ್ತೂರ್ಬಾರವರ ಬಗ್ಗೆ ಈ ಪದ್ಯ ಒಳಗೊಂಡಿದೆ. ಅದೇ ಅದರ ವಿಷಯ ವಸ್ತು. ದೇಶಕ್ಕಾಗಿ ಎಲ್ಲವನ್ನೂ ಮುಡಿಪಿಟ್ಟ ಗಾಂಧೀಜಿಯವರು ಮಹಾತ್ಮರಾಗಲು ಅವರ ಮಡದಿ ಕಸ್ತೂರ್ಬಾ ಕೂಡ ಕಾರಣವಾಗಿದ್ದಾರೆ. ಇದನ್ನು ತಿಳಿಸುವುದೇ ಈ ಕವಿತೆ ಆಶಯವಾಗಿದೆ. ಕಸ್ತೂರ್ಬಾ ಅವರ ಬಗ್ಗೆ ಈ ಪದ್ಯ ಇದೆ. ಗಾಂಧೀಜಿಯವರು ಮಹಾತ್ಮರಾಗೋದಕ್ಕೆ ಕೊಡುಗೆ ಕಸ್ತೂರ್ಬಾದವರು ಆಗಿದೆ. ಅದನ್ನೇ ಈ ಪದ್ಯ ನಮಗೆ ತಿಳಿಸುತ್ತೆ. ಕಸ್ತೂರ್ಬಾ ಅನ್ನು ಖರ್ಜೂರದ ಸಿಹಿಯಾದ ಮತ್ತು ಗಟ್ಟಿಯಾದ ಹಣ್ಣಿಗೆ ಹೋಲಿಸಲಾಗಿದೆ. ಈ ಪದ್ಯದಲ್ಲಿ ಕಸ್ತೂರ್ಬಾ ಅವರನ್ನ ಖರ್ಜೂರದ ಹಣ್ಣಿಗೆ ಹೋಲಿಸಲಾಗಿದೆ. ಈ ಖರ್ಜೂರದ ಹಣ್ಣಿನ ಅರ್ಥ ಏನಂದ್ರೆ, ಖರ್ಜೂರ ಹಣ್ಣ ಹೆಚ್ಚು ದಿನ ತಾಳಿಕೆ ಬರುವಂತದ್ದು, ಗಟ್ಟಿಯಾಗಿರುವಂತದ್ದು, ಅತ್ಯಂತ ಸಿಹಿಯಾದದ್ದು. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ಕಸ್ತೂರ್ಬಾ ಅವರು ಪೂರ್ಣವಾಗಿ ಸಪೋರ್ಟ್ ಮಾಡಿದ್ರು. ನಿರಂತರವಾಗಿ ಅವ್ರ ಜೊತೆಗೇನೆ ಇದ್ರು. ಅವರಿಗೆ ಎಲ್ಲ ರೀತಿಯ ಸಹಾಯ ಮಾಡೋದ್ರ ಮೂಲಕ ಸಿಹಿಯಾದ ಜೀವನವನ್ನ ನೀಡಿದ್ರು. ಇದನ್ನ ತಿಳಿಸೋದಕ್ಕೋಸ್ಕರ ಅವರನ್ನ ಖರ್ಜೂರದ ಹಣ್ಣಿಗೆ ಈ ಪದ್ಯದಲ್ಲಿ ಹೋಲಿಸಲಾಗಿದೆ. ಗಾಂಧೀಜಿಯವರ ಬಾಳಿನಲ್ಲಿ ಜೀವನದಲ್ಲಿ ಕೈ ಹಿಡಿದು ನಡೆದವಳು ಕಸ್ತೂರ್ಬಾ. ಗಾಂಧೀಜಿಯವರ ನಿತ್ಯ ಬದುಕಿನೊಳಗಿರ್ಬೋದಾಯ್ತು, ಅವರ ಹೋರಾಟದ ಬದುಕಿನೊಳಗಿರ್ಬೋದಾಗಿತ್ತು, ಪರ್ಸನಲ್ ಜೀವನದಲ್ಲಿ ಆಗಿರ್ಬೋದು. ಇದ್ದಂತ ಮುಖ್ಯ ಪಾತ್ರಧಾರಿ ಅಂದ್ರೆ ಕಸ್ತೂರ್ಬಾ. ದೇಶದ ಸುಖದ ಮುಂದೆ ಸಂಸಾರದ ಸುಖ ದೊಡ್ಡದಲ್ಲ ಎಂದಾಗ ಅರ್ಥ ಮಾಡಿಕೊಂಡವಳು. ಯಾವಾಗ ದೇಶದ ಮುಂದೆ ಸಂಸಾರ ನಮ್ದು ದೊಡ್ಡದಲ್ಲ ಅಂತ ತಿಳಿಸಿ ಹೇಳಿದಾಗ ಒಂದೇ ಮಾತಿಗೆ ಅರ್ಥ ಮಾಡ್ಕೊಂಡವಳು ಈ ಕಸ್ತೂರ್ಬಾ. ಶಿಕ್ಷಣದಲ್ಲಿ ಕಡಿಮೆ ಇದ್ರೂ ಕೂಡ ತಿಳುವಳಿಕೆಯಲ್ಲಿ ಒಳ್ಳೆಯ ಜಾಣ್ಮೆಯನ್ನು ತೋರಿಸಿದವರು. ಮಹಾತ್ಮ ಗಾಂಧೀಜಿಯವರ ಸಾಧನೆಗೆ ಯಾವತ್ತೂ ಅಡ್ಡಿ ಬಂದಿಲ್ಲ, ಸಪೋರ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಸಾಯಿ ಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿ ಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಆಗ ಈ ರೀತಿಯಾದ ಲಿಂಕ್ ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ದುಡಿಮೆಯಲ್ಲಿ ದೇವರನ್ನು ಕಂಡವಳು, ಅನ್ನದಲ್ಲಿ ಋಣವನ್ನು ಕಂಡವಳು. ದುಡಿಮೆಯಲ್ಲಿ ದೇವರನ್ನ, ಅನ್ನದಲ್ಲಿ ಋಣವನ್ನ ಕಂಡವಳು. ಕೆಲವೊಂದು ಸೇವೆಯಲ್ಲಿ ಗಾಂಧೀಜಿಯವರು ಮುಂದೆ ಇದ್ದರೆ ಕೆಲವೊಂದು ಸೇವೆಯಲ್ಲಿ ಕಸ್ತೂರ್ಬಾ ಮುಂದೆ ಇರುತ್ತಿದ್ದರು. ಅಂದ್ರೆ ಎಲ್ಲದರಲ್ಲೂ ಗಾಂಧೀಜಿಯವರ ಮಾತನ್ನೇ ಕೇಳೋದಷ್ಟೇ ಅಲ್ಲ, ಗಾಂಧೀಜಿಯವರಿಗೆ ಸಪೋರ್ಟ್ ಮಾಡೋದ್ರೊಂದಿಗೆ ಕೆಲವೊಂದು ವಿಷಯದಲ್ಲಿ ಅವರಿಗಿಂತ ಮುಂದೆ ಕಸ್ತೂರ್ಬಾ ಇರುತ್ತಿದ್ರು. ಗಾಂಧೀಜಿ ಮತ್ತು ಕಸ್ತೂರ್ಬಾ ಅವರದು ಒಂದೇ ಪಯಣದ ದಾರಿ. ಅಂದ್ರೆ ಇಬ್ಬರದು ಒಂದೇ ಗುರಿಯಾಗಿತ್ತು, ದೇಶದ ಸ್ವಾತಂತ್ರ್ಯ. ಸುಖ ದುಃಖಗಳ ಬಗ್ಗೆ ಚರ್ಚೆ ಇಲ್ಲ, ಏಕೆಂದರೆ ದೇಶ ಮಾನ ಪ್ರೀತಿಯಲ್ಲಿ ಇದನ್ನು ಕಂಡಿದ್ದಾರೆ. ಇಬ್ಬರು ಪರಸ್ಪರ ಸುಖ ದುಃಖ ಚರ್ಚೆ ಮಾಡೋದಕ್ಕೂ ಸಮಯ ಸಿಗ್ತಾ ಇದ್ದಿದ್ದಿಲ್ಲ. ಯಾಕಂದ್ರೆ ಅವ್ರಿಗೆ ಮುಖ್ಯವಾದದ್ದು ದೇಶ, ಅದರ ಮಾನ, ಜನರು ತೋರಿಸುವಂತ ಪ್ರೀತಿ. ಇವುಗಳಿಂದಾಗಿ ಅವರು ಯಾವತ್ತೂ ಸುಖ ದುಃಖಗಳ ಬಗ್ಗೆ ಚರ್ಚೆನೆ ಮಾಡಿಲ್ಲ. ಸುತ್ತಲೂ ಜನತೆಯಿಂದ ಸುತ್ತುವರಿಯುತ್ತಿದ್ದ ಗಾಂಧೀಜಿಯವರು ಕಸ್ತೂರ್ಬಾ ಅವರ ಮಮತೆ ಕರುಣೆ ಯಾವುದಕ್ಕೂ ಕಡಿಮೆಯಾಗಲಿಲ್ಲ. ಎಷ್ಟೇ ಜನ ಗಾಂಧೀಜಿಯವರು ಸುತ್ತುವರೆದಿದ್ರು ಕೂಡ ಕಸ್ತೂರ್ಬಾ ಅವರ ಪ್ರೀತಿಯಲ್ಲಿ, ಅವರ ಮಮತೆಯಲ್ಲಿ, ಅವರ ಕರುಣೆಯಲ್ಲಿ, ಅವರ ವಾತ್ಸಲ್ಯದಲ್ಲಿ ಯಾವುದೇ ರೀತಿ ಕಡಿಮೆಯನ್ನ ಆಗಿಲ್ಲ. ಎಲ್ಲ ರೀತಿ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಎಲ್ಲದರಲ್ಲೂ ಸಡಗರದಿಂದ ಭಾಗವಹಿಸುತ್ತಿದ್ದರು. ಸಂಸಾರದಲ್ಲಿ, ಸ್ವಾತಂತ್ರ್ಯದಲ್ಲಿ ಒಂದಾಗಿ ಸಹಾಯ ಮಾಡಿದವಳು. ಕಷ್ಟವಾದರೂ ತಾಯಿಯ ಮಮತೆ ತೋರಿಸಿದ್ದಾಳೆ. ಅವಳಿಗೆ ಕೋಟಿ ಕೋಟಿ ನಮನಗಳು. ಅದು ವೈಯಕ್ತಿಕ ಬದುಕಿರ್ಬೋದು, ಸ್ವಾತಂತ್ರ್ಯದ ಹೋರಾಟ ಇರಬಹುದು, ಎರಡರಲ್ಲೂ ಗಾಂಧೀಜಿಯವರಿಗೆ ಸಪೋರ್ಟ್ ಆಗಿ ನಿಂತವಳು ಕಸ್ತೂರ್ಬಾ. ಆದ್ರಿಂದ ಲೇಖಕರು ಅವರಿಗೆ ನಮನವನ್ನು ಸಲ್ಲಿಸ್ತಾರೆ, ವಂದನೆಗಳನ್ನ ಸಲ್ಲಿಸ್ತಾರೆ. ಕಸ್ತೂರ್ಬಾ ಅವರು ತೆರೆಮನೆಯ ತ್ಯಾಗಿ,
ನಿಸ್ವಾರ್ಥತೆ ದಾಂಪತ್ಯದಲ್ಲಿ ಸ್ವಾತಂತ್ರ್ಯದಲ್ಲಿ ನೀಡಿದ ಸಹಾಯದಿಂದ ಯಶಸ್ವಿಯಾಗಿ ಗಾಂಧೀಜಿಯವರು ಜೀವನದ ಗುರಿ ತಲುಪಿದರು ಎಂದು ಇಲ್ಲಿ ತಿಳಿಸಲಾಗಿದೆ. ಅಂದ್ರೆ ನಮ್ಗೆಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೊತ್ತಿದೆ, ಅದಕ್ಕೆ ಸಪೋರ್ಟ್ ಮಾಡಿದಂತ ಕಸ್ತೂರ್ಬಾ ಅವರ ಬಗ್ಗೆ ನಮ್ಗೆ ನೇರವಾಗಿ ಗೊತ್ತಿಲ್ಲ. ಸೊ ಕಸ್ತೂರ್ಬಾ ಅವರು ತೆರೆಮರೆ ಹಿಂದೆ ಅಂದ್ರೆ ಗಾಂಧೀಜಿಯವರು ಮುಂದಿದ್ರು ಕೂಡ ಅವರಿಗೆ ನೇರವಾಗಿ ಸಹಾಯ ಮಾಡಿದವರು, ಸಪೋರ್ಟ್ ಮಾಡಿದವರು ಕಸ್ತೂರ್ಬಾ. ಸೊ ಕಸ್ತೂರ್ಬಾ ಅವರ ಜೀವನದ ಬಗ್ಗೆ ನಮಗೆ ಈ ಪದ್ಯದ ಮೂಲಕ ಅವರನ್ನು ಹೊಗಳಿ ತಿಳಿಸಲಾಗಿದೆ. ಸೊ ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಉತ್ತರಗಳೊಂದಿಗೆ ಸಿಗೋಣ. ಧನ್ಯವಾದಗಳು. ಫೈಟ್.